ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಒಳಗೆ ಮಾತಾಡ್ತಿರೋದು. ಗೊತ್ತು ತುಂಬ ದಿನ ಆಯಿತು ವಿಡಿಯೋ ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಸರೌಂಡಿಂಗಲ್ಲಿ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜಾತ್ರೆ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ ಅಂತ ಕೇಳ್ತಾ ಈಗ ಬನ್ನಿ ಅವತ್ತೆ ವಿಡಿಯೋಗೆ ಜಂಪ್ ಮಾಡೋಣ. ವಿಡಿಯೋ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದೆ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ತಾ ಈಗ ಬನ್ನಿ ಅವತ್ತೆ ವಿಡಿಯೋಗೆ ಜಂಪ್ ಮಾಡೋಣ. ಈಗ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎರಡು ರೀಸೆಂಟಾಗಿ T20 ಮ್ಯಾಚಸ್ ಆಯ್ತಲ್ಲ, ಅದ್ರ ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಈಗ ಫಸ್ಟ್ T20 ಮ್ಯಾಚ್ ಬಗ್ಗೆ ಮಾತಾಡೋಣ. ಫಸ್ಟ್ T20 ಮ್ಯಾಚು ಯಾರೂ ಊಹೆನೇ ಮಾಡಿರಲ್ಲ ಇಷ್ಟು ಕೆಡ್ದಾಗಿ ಸೋಲ್ತಾರೆ ಟೀಮ್ ಇಂಡಿಯಾ ಅಂತ. ವರ್ಲ್ಡ್ ಚಾಂಪಿಯನ್ಸ್ ಆದಮೇಲೆ ಫಸ್ಟ್ನೇ ಮ್ಯಾಚೇ ಈ ಥರ ಹೀನಾಯ ಸೋಲು ಜಿಂಬಾಬ್ವೆ ಮೇಲೆ ಅಂದರೆ ಎಲ್ಲರೂ ಆಶ್ಚರ್ಯ ಇದ್ದೇ ಇರುತ್ತೆ. ಬನ್ನಿ ಹೆಂಗೆ ಸೋತ್ರು ಅಂತ ಡಿಸ್ಕಸ್ ಮಾಡೋಣ. ಆ್ಯಸ್ ಯೂಶಲ್ ಟೀಮ್ ಇಂಡಿಯಾ ಟಾಸ್ ವಿನ್ ಆಗಿ ಬಾಲಿಂಗ್ ತಗೊತಾರೆ. ಬಾಲಿಂಗ್ ತೊಗೊಂಡ್ಬಿಟ್ಟು ಜಿಂಬಾಬ್ವೆನ ರೆಸ್ಟ್ರಿಕ್ಟ್ ಮಾಡ್ತಾರೆ. 115ಕ್ಕೆ ಆರಾಮಾಗಿ ರೆಸ್ಟ್ರಿಕ್ಟ್ ಮಾಡ್ತಾರೆ. ನನಗೆ ರೆಸ್ಟ್ರಿಕ್ಟ್ ಮಾಡಾದ್ಮೇಲೆ 115 ಆರಾಮಾಗಿ 9 ವಿಕೆಟನ್ನು ಕಳ್ಕೊಂಡಿರ್ತಾರೆ ಜಿಂಬಾಬ್ವೆಯವರು. ಅದರಲ್ಲಿ ನಿಮಗೆ ಆರಾಮಾಗಿ ನಾನೊಂದು 15 ಓವರ್ಸ್ಗೆ ಎಲ್ಲ ನಿಧಾನಕ್ಕೆ ಆಡಿದ್ರೂ ಆರಾಮಾಗಿ ಹೊಡೆದಾಕ್ತಾರೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಆಗಿದೆ ಬೇರೆ. ಬ್ಯಾಟಿಂಗ್ ಕೊಲ್ಯಾಪ್ಸು, ಫುಲ್ಲು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗೋಯ್ತು ನಮ್ಮದು. ನಿಮಗೆ IPL ಅಲ್ಲಿ ಧಮಾಕ ಮಾಡ್ತಿದ್ದ ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಓವರಲ್ಲಿ ಡಕ್ಕಿಗೆ ಔಟ್ ಆಗ್ತಾರೆ. ಆಮೇಲೆ ನಿಮಗೆ ಒಂದು ಕಡೆ ಗಟ್ಟಿಯಾಗಿ ಶುಭ್ಮನ್ ಗಿಲ್ ಅವರು ವಿಕೆಟ್ ಬೀಳ್ದರೆ ಇಟ್ಕೊಂಡಿರ್ತಾರೆ. ಆದರೂ ಅವರು ಅರೌಂಡ್ 31 ರನ್ಸ್ ಏನೋ ಹೊಡಿತಾರೆ ಅರೌಂಡ್ 29 ಬಾಲ್ಸ್ಗೆ. ಸೊ ಅವರು ಆಮೇಲೆ ವಿಕೆಟು ಸಖತ್ತಾಗಿ ಬೋಲ್ಡ್ ಮಾಡ್ತಾರೆ ಸಿಕಂದರ್ ರಾಜಾ ಅವರಿಗೆ. ಸೊ ಅವರು ಏನು ಅಷ್ಟೊಂದು ಅವರೇ ಚೆನ್ನಾಗಿ ಆಡಿದ್ದು ಹೇಳ್ಬೇಕಂದ್ರೆ ಎಲ್ಲರಿಗಿಂತ. ಸೊ ಅವರೊಂದು ಗಟ್ಟಿಯಾಗಿ ನಿಂತ್ಕೊಂಡಿರ್ತಾರೆ ವಿಕೆಟ್ನ. ಆದರೂ ಅವರು ಆಮೇಲೆ ಇದು ಮಾಡೋಕ್ಕಾಗಲಿಲ್ಲ ಶುಭ್ಮನ್ ಗಿಲ್ ಅವರು. ಅದಾದಮೇಲೆ ನಿಮಗೆ ರುತುರಾಜ್ ಗಾಯಕ್ವಾಡ್ ಅವರು ಏನು ಅಷ್ಟೊಂದು ರನ್ ಮಾಡಲಿಲ್ಲ. 9 ಬಾಲ್ 7 ರನ್ಸ್ ಏನೋ ಹೊಡಿತಾರೆ. ಆಮೇಲೆ ರಿಯಾನ್ ಪರಾಗ್ ಅವರು ಅಷ್ಟೇ 2 ರನ್ಸ್ ಏನೋ ಹೊಡಿತಾರೆ 3 ಬಾಲ್ಸ್ಗೆ. ಆಮೇಲೆ ನಿಮಗೆ ರಿಂಕು ಸಿಂಗ್ ಡಕ್ಔಟ್ ಆಗ್ತಾರೆ. ಆಮೇಲೆ ನಿಮಗೆ ಧ್ರುವ್ ಜುರೇಲ್ ಒಂದು ಚೆನ್ನಾಗಿ ಶುಭ್ಮನ್ ಗಿಲ್ ಜೊತೆ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಅರೌಂಡ್ 15 ಬಾಲ್ಸ್ 6 ರನ್ಸ್ ಎಲ್ಲ ಚೆನ್ನಾಗಿ ಸ್ಲೋ ಆಗಿ ಆಡ್ತಾ ಇರ್ತಾರೆ. ಯಾಕಂದರೆ ಒಂದು ಕಡೆ ವಿಕೆಟ್ ಬೀಳ್ದರೆ ಇಟ್ಕೊಂಡಿರ್ತಾರೆ ಇಬ್ರು. ಯಾಕಂದರೆ ಈ ವಿಕೆಟ್ ಒಳ್ಳೆ ಹೆಂಗೆ ಸರ್ ನಾವು ಗಲಿ ಕ್ರಿಕೆಟ್ ಆಡ್ಬೇಕಾದ್ರೆ ವಿಕೆಟ್ ಹೆಂಗೆ ತೆಗಿತೀವೋ ಆ ಥರ ವಿಕೆಟ್ಗಳು ಹೋಗ್ತಾ ಇದ್ದಾವೆ ಬೇಗ. ಸೊ ಅವರು ಇಬ್ಬರು ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆಗಲಿಲ್ಲ. ಜಿಂಬಾಬ್ವೆ ಅವರು ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ. ಅವರೇನು ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಿಮಗೆ ವಾಷಿಂಗ್ಟನ್ ಸುಂದರ್ ಲಾಸ್ಟ್ ಹೋಪ್ ಇದ್ದಿದ್ದು ನಮಗೆ. ಅವರೇ ಬ್ಯಾಟಿಂಗ್ ಲಾಸ್ಟ್ ಪೇರು. ಅವರು ಲಾಸ್ಟ್ವರೆಗೂ ಟ್ರೈ ಮಾಡ್ತಾರೆ ವಿನ್ ಮಾಡ್ಸೋಕ್ಕೆ, ಆದರೂ ಆಗಲಿಲ್ಲ. ಕಷ್ಟ ಇತ್ತು. ಲಾಸ್ಟಲ್ಲಿ ಹೆಂಗೆ ಬಂತಂದರೆ ಈಕ್ವೇಷನ್ನು 18 ರನ್ಸ್ ಬೇಕಿರುತ್ತೆ 12 ಬಾಲ್ಸಿಗೆ. ಸೊ ಅವ್ರಿಗೂ ಹೊಡೆಯೋಕ್ಕಾಗಲ್ಲ ಅಷ್ಟೊಂದು. ಯಾಕಂದರೆ ನಮಗೆ ಆಲ್ರೆಡಿ 9 ವಿಕೆಟ್ಸ್ ಬಿದ್ದಿರುತ್ತೆ. ಇವರೇ ಚಾನ್ಸ್ ತಗೊಂಡ್ರು ಇವರೇ ತೊಗೋಬೇಕು. ಇಲ್ಲಾಂದರೆ ವಿಕೆಟ್ ಹೋದರೆ ಆರಾಮಾಗಿ ಜಿಂಬಾಬ್ವೆ ವಿನ್ ಆಗ್ತಾರಂತ ಬರೀ ಇವ್ರಿಗೆ ಸ್ಟ್ರೈಕ್ ಕೊಟ್ಟೆ ಇವರು ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ರು. ಲಾಸ್ಟ್ ಅವ್ರ ವಿಕೆಟ್ ಹೊರಟೋಯ್ತು. ಸೊ ಆರಾಮಾಗಿ ಜಿಂಬಾಬ್ವೆ ಅವರು 13 ರನ್ಸಿಂದ ಆರಾಮಾಗಿ ವಿನ್ ಆಗ್ತಾರೆ ಇಂಡಿಯಾ ಮೇಲೆ. ಯಾರು ಊಹೆನೂ ಮಾಡಿರಲ್ಲ ಇಂಥ ಶಾಕಿಂಗ್ ಡಿಫೀಟು, ಅದು ವರ್ಲ್ಡ್ ಚಾಂಪಿಯನ್ಸ್ ಆದಮೇಲೆ. ನಮ್ಮ IPL ಎಲ್ಲ ಆಡ್ತಿದ್ದ ಎಲ್ಲ ಪ್ಲೇಯರ್ಸ್ಗಳು ಅಷ್ಟೊಂದು ಪರ್ಫಾರ್ಮ್ ಮಾಡಲಿಲ್ಲ. ಯಾಕಂದರೆ ಅವ್ರಿಗಿನ್ನ ಇಂಡಿಯಾದಲ್ಲಿ ನಿಮಗೆ ಬ್ಯಾಟಿಂಗ್ ಪ್ಯಾರಡೈಸು, ಅಲ್ಲಿ ಬ್ಯಾಟಿಂಗ್ ಗೊತ್ತು ನಿಮಗೆ ಯಾವ ಥರ ಆಡ್ಬೋದು ಅಂತ. ಸೊ ಆ ಥರ ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆ ಥರ ಇರಲ್ಲ. ನಿಮಗೆ ವೆನ್ಯೂಗಳು ಚೇಂಜ್ ಆಗ್ತಾ ಇರುತ್ತೆ, ಪಿಚ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ತಕ್ಕಂಗೆ ಇನ್ನು ಬ್ಯಾಟಿಂಗ್ ಅವರು ಮ್ಯಾಚಪ್ ಮಾಡ್ಕೋಬೇಕು. ಇಲ್ಲ ತುಂಬ ಕಷ್ಟ ಆಗುತ್ತೆ. ಇಂಟರ್ನ್ಯಾಷನಲಿ ನೀವು ಸಸ್ಟೈನ್ ಆಗಬೇಕು ಅಂದರೆ ಆ ಪಿಚ್ಚಿಗೆ ತಕ್ಕನಂಗೆ ಆಡಲೇಬೇಕು ನೀವು. ಸೊ ಅಷ್ಟೇ. ಫಸ್ಟ್ ಮ್ಯಾಚು ತುಂಬ ಶಾಕಿಂಗ್ ಡಿಫೀಟು, ಹೀನಾಯ ಸೋಲು ಅಂತ ಹೇಳ್ಬೋದು. ಹೀನಾಯವಾದ ಸೋಲು ಟೀಮ್ ಇಂಡಿಯಾಗೆ. ಫಸ್ಟ್ ಮ್ಯಾಚು ಟೀಮ್ ಇಂಡಿಯಾ ಆಡಿದ್ದು ನೋಡ್ಬಿಟ್ಟು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಕ್ಲಾಸ್ ತೊಗೊಂಡ್ರು, ಸರಿಯಾಗೆಲ್ಲ ಆಡ್ಕೊಂಡ್ರು. ಯಾವ ಟೀಮ್ ಕಳಿಸಿದ್ದೀರಾ, ಬೇಜವಾಬ್ದಾರಿತನ BCCI ಅವ್ರಿಗೆ. ಯಾವುದು ಮೇನ್ ಪ್ಲೇಯರ್ಸೇ ಇಲ್ಲ ನೋಡಿ. ಈ ಥರ ಜಿಂಬಾಬ್ವೆ ಮೇಲೆಲ್ಲ ಸೋಲಂಗಾಗೋಯ್ತು ಅಂತ ಎಲ್ಲ ಸರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕ್ಲಾಸ್ ತೊಗೊಂಡ್ರು. ಟ್ವಿಟರು, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮಲ್ಲಿ ಗೊತ್ತು ನಿಮಗೆ. ಒಂದು ಸತಿ ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ದೀವಿ, ಅದೇ ನೆಕ್ಸ್ಟ್ ಮ್ಯಾಚ್ ಸೋತಿದ್ದೀವಿ ಅಂದರೆ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ. ಸೊ ಅದೇ ಥರನೇ ಎಲ್ಲರೂ BCCI ಅವ್ರಿಗೆ ಸರಿಯಾಗಿ ಬೈತಾಯಿದ್ರು, ಏನು ಟೀಮ್ ಕಳಿಸಿದಾರ ಏನು ಕತೆ ಅಂತೆಲ್ಲ. ಅದಾದಮೇಲೆ ಸೆಕೆಂಡ್ ಮ್ಯಾಚ್ ಹೆಂಗೆ ಉತ್ತರ ಕೊಟ್ಟರು ಅಂದರೆ ಆ ಪ್ರಶ್ನೆಗೆ ಎಲ್ಲರೂ ಬಾಯಿ ಮೇಲೆ ಬೆಳ್ಳಿಕೊಂಬಿಟ್ರು. ಹಂಗೆ ಹೊಡೆದ್ರು ಗುರು. ಸೆಕೆಂಡ್ ಮ್ಯಾಚ್ ಏನು ಆಡಿದ್ದು ಗುರು ಟೀಮ್ ಇಂಡಿಯಾ. ಕ್ರೇಜಿ ಕಂಬ್ಯಾಕು. ಒಬ್ಬ ನಮ್ಮ ಯಂಗ್ಸ್ಟರ್ಸಿಂದ, ಟೀಮ್ ಇಂಡಿಯಾ ಯಂಗ್ಸ್ಟರ್ಸ್ ಕಡೆಯಿಂದ. ನಿಮಗೆ ಆಸ್ ಯೂಶುವಲ್ ಶುಭ್ಮನ್ ಗಿಲ್ ತಿರ್ಗಾ ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿ ಸತಿ ಬಾಲಿಂಗ್ ಬೇಡಪ್ಪ ನಮಗೆ, ನಾವು ಬ್ಯಾಟಿಂಗ್ ತಾಂತೀವಿ ಅಂತ ಅಂದ್ಬಿಟ್ಟು ಜಡ್ಜಾಗ್ತಾರೆ ಗುರು.
ನಿಮಗೆ ಫಸ್ಟಲ್ಲಿ ನಿಮಗೆ ಶುಭ್ಮನ್ ಗಿಲ್ ವಿಕೆಟ್ ಬೇಗ ಬಿದ್ದುಬಿಡುತ್ತೆ. ವಿಕೆಟ್ ಬಿದ್ದಾದಮೇಲೆ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ಪು 136 ರನ್ನು, ಅರೌಂಡ್ 76 ಬಾಲ್ಸು. ಅಭಿಷೇಕ್ ಶರ್ಮಾ ಅಂತೂ ಹೊಡಿತಾರೆ ಅಪ್ಪ 8 ಸಿಕ್ಸು. ಅಪ್ಪ ಅವ್ರು ಓಪನ್ ಮಾಡೋದು 6ಇಂದ, ಅವ್ರ ಇನ್ನಿಂಗ್ಸು ಓಪನ್ ಮಾಡೋದು 6ಇಂದ, 50 ಮಾಡ್ಕೊಳೋದು 6ಇಂದ, ಆಮೇಲೆ 100 ಮಾಡ್ಕೊಳಕ್ಕೆ 3 ಸಿಕ್ಸ್ ಹೊಡಿತಾರೆ ಕಂಟಿನ್ಯೂಸ್ ಆಗಿ. ಕ್ರೇಜಿ ಗುರು. ಚಿಂದಿ ಬ್ಯಾಟಿಂಗು ಅಭಿಷೇಕ್ ಶರ್ಮಾಯಿಂದ. ಅದೇ ಥರನೇ ಅವರು ಎಲ್ಲರಿಗೂ ಸರಿಯಾಗಿ ಬಾಯಿ ಮುಚ್ಚಿಸಿದ್ರು. ನಾನು IPL ಅಲ್ಲಪ್ಪ ಟೀಮ್ ಇಂಡಿಯಾಗೂ ಆಡಿ ತೋರಿಸ್ತೀನಿ ಅಂತ. ಅದೇ ಥರ ಬ್ಯಾಟಿಂಗು ಸೈಕಾಗಿ ಆಡಿದ್ರು. ಇದೇ ಥರ ಇನ್ನಿಂಗ್ಸ್ಗಳು ದೊಡ್ಡ ಟೀಮ್ ಮೇಲೆ ಆಡೋದಂತೂ ಇವ್ರ ಹೆಸರು 2026 ವರ್ಲ್ಡ್ ಕಪ್ಗೆ ಹಂಗೆ ಬರೆದು ಬಿಡ್ತಾರೆ ನಮ್ಮ ಸೆಲೆಕ್ಟರ್ಸು. ಸೊ ಇದು ಕಂಗ್ರ್ಯಾಚುಲೇಷನ್ ಮಾಡೋಣ ಅವ್ರಿಗೆ. ಇದೇ ಥರನೇ ದೊಡ್ಡ ಟೀಮ್ ಮೇಲೆ ಈ ಥರ ರನ್ ಮಾಡಲಿ ಅಂತ. ಅದಾದಮೇಲೆ ನಿಮಗೆ ಇನ್ನೊಂದು ಕಡೆ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಋತುರಾಜ್ ಗಾಯಕ್ವಾಡ್ ಅವರು. ಅವ್ರದ್ದೊಂದು ಪ್ಯಾಟ್ರನ್ ಇದೆ, ಲಾಸ್ಟ್ ಒಂದು 50 ರನ್ಸ್ ಆಗೋವರೆಗೂ ನಿಧಾನಕ್ಕೆ ಆಡ್ತಾ ಇರ್ತಾರೆ. ಲೈಕ್ 35 ಬಾಲ್ಸ್ 50 ಮಾಡ್ಕೊಂಡು ಆರಾಮ್ ನಿಧಾನಕ್ಕೆ ಆಡ್ತಾ ಇರ್ತಾರೆ. ಅರೌಂಡ್ 130 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇರ್ತಾರೆ. ಇನ್ನೇನು ಇನ್ನಿಂಗ್ಸ್ ಮುಗಿಬೇಕು ಅವ್ರದ್ದು, ಇನ್ನೇನು ಇನ್ನಿಂಗ್ಸ್ ಅಂದರೆ 20 ಓವರ್ಸ್ ಆಗಬೇಕು. ಅವಾಗ ಅವರು ಪಿಕಪ್ ಸೈಕಾಗಿ ಮಾಡಿದ್ರು. ಅವರು ಅರೌಂಡ್ 47 ಬಾಲ್ಸ್ 77 ನೋಡಿತಾರೆ ಲಾಸ್ಟಲ್ಲಿ ಸೈಕಾಗಿ. ಅವರು 160 ಸ್ಟ್ರೈಕ್ ರೇಟಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಬಂದಿದ್ದು ನಮ್ಮ ಫಿನಿಷರ್, ದ ಫ್ಯೂಚರ್ ಇಂಡಿಯನ್ ಫಿನಿಷರು ರಿಂಕು ಸಿಂಗ್ ಅವರು. ಇವರ ಹೆಸರು ತುಂಬ ಇಂಪಾರ್ಟೆಂಟ್ ಆಗುತ್ತೆ 2026 T20 ವರ್ಲ್ಡ್ ಕಪ್ಪಲ್ಲಿ. ನಾವು ನಮ್ಮ ವರ್ಲ್ಡ್ ಕಪ್ನ ಡಿಫೆಂಡ್ ಮಾಡಬೇಕು ಇಂಡಿಯಾದಲ್ಲಿ ಅಂದರೆ ಇವ್ರ ಪಾತ್ರ ತುಂಬ ಇದ್ದೇ ಇರುತ್ತೆ ನಿಮಗೆ. ಯಾಕಂದರೆ ಫಿನಿಷರ್ ಆಗಿ ನಾವು ರಿಂಕು ಸಿಂಗ್ ಮೇಲೆ ಭರವಸೆ ಇಟ್ಟಿದ್ದೀವಿ. ಅವ್ರು ಮಾತ್ರ ಸೈಕಾಗಿ ಆಡಿದ್ರು. 22 ಬಾಲ್ಸ್ 48 ರನ್ಸು 6 ಸಿಕ್ಸು ಸರಿಯಾಗಿ ಜಜ್ಜಿದ್ರು. ಅವತ್ತು ಫಸ್ಟ್ ಬಾಲೇ ವಿಕೆಟ್ ಕಳ್ಕೊಂಡಿದ್ರು ಫಸ್ಟು ಮ್ಯಾಚಲ್ಲಿ. ಹಾಗೆ ಸೆಕೆಂಡ್ ಮ್ಯಾಚು 3 ಜನ ಸೈಕಾಗಿ ಕಮ್ಬ್ಯಾಕ್ ಮಾಡ್ತಾರೆ. ಅದಾದಮೇಲೆ ಅಷ್ಟೇ 134 ಹೊಡಿತಾರೆ ಟೀಮ್ ಇಂಡಿಯಾ. 135 ನಮ್ಮ ಜಿಂಬಾಬ್ವೆಗೆ 135 ಅಂತೆ 235 ಸಾರಿ 234 ನಮ್ಮ ಟೀಮ್ ಇಂಡಿಯಾ ಟಾರ್ಗೆಟ್ ಕೊಡೋದು. ನಮಗೆ ಜಿಂಬಾಬ್ವೆ ಅವ್ರಿಗೆ 235 ಟಾರ್ಗೆಟ್ ಆಗಿರುತ್ತೆ. ಸೊ 235 ಹೊಡೆಯೋಕ್ಕೆ ತುಂಬ ಕಷ್ಟ, ನಿಮಗೆ ಗೊತ್ತು. IPL ಅಲ್ಲೇ ತಟ್ಟಾಡ್ತಾರೆ, ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಹೊಡೆಯೋಕ್ಕಾಗುತ್ತಾ? ಆ್ಯಸ್ ಯೂಶುವಲ್ 100 ರನ್ಸ್ ಇದ್ದ ಆರಾಮಾಗಿ ವಿನ್ ಆಗ್ತಾರೆ. ನಿಮಗೆ ಬಾಲಿಂಗಲ್ಲಿ ನಮ್ಮ ಫಾಸ್ಟ್ ಬೌಲರ್ ಸತಿ ಖಲೀಲ್ ಅಹ್ಮದ್ನ ತೆಗ್ದಾಕಿರ್ತಾರೆ. ಅವ್ರನ್ನ ತೆಗೆದ್ಬಿಟ್ಟು ಸಾಯಿ ಸುದರ್ಶನ್ ಹಾಕೊಂಡಿರ್ತಾರೆ ಪ್ಲೇಯಿಂಗ್ನಲ್ಲಿ. ಅವ್ರೇನು ಅಷ್ಟೊಂದು ಡಿಫ್ರೆನ್ಸ್ ಏನು ಮಾಡಲಿಲ್ಲ. ಆರಾಮಾಗಿ ನಮಗೆ ಫಾಸ್ಟ್ ಬೌಲರ್ಸ್ ಆವೇಶ್ ಖಾನ್ ಮತ್ತು ಮುಖೇಶ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇಬ್ಬರೂ 3 ವಿಕೆಟ್ ತೊಗೊತಾರೆ. ಆಮೇಲೆ ನಿಮಗೆ ಸ್ಪಿನ್ನರ್ಸು ರವಿ ಬಿಷ್ಣಾಯಿ 2 ವಿಕೆಟು. ರವಿ ಬಿಷ್ಣಾಯಿ ಲಾಸ್ಟ್ ಮ್ಯಾಚು ಅಷ್ಟೇ, ಈ ಮ್ಯಾಚು ಅಷ್ಟೇ ಪರ್ಫಾರ್ಮ್ ಮಾಡ್ತಾರೆ. ರನ್ನೇ ಕೊಡಲ್ಲ ಅವರು, ಹಂಗೆ ವಿಕೆಟು ತೆಗಿತಾರೆ ಸೈಕು. ಅವರು 2026 ಅವರು ಇಲ್ಲಿಂದನೇ ಸೆಲೆಕ್ಟರ್ಸ್ಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದಾರೆ, ನನ್ನೂ ಬರ್ಕೊಳ್ಳಿ ಅಂತ. ಆಮೇಲೆ ನಿಮಗೆ ವಾಷಿಂಗ್ಟನ್ ಸುಂದರು ಅವರೊಂದು ವಿಕೆಟ್ ತೆಗಿತಾರೆ. ಆರಾಮಾಗಿ 100 ರನ್ನಿಂದ ಆರಾಮಾಗಿ ವಿನ್ ಆಗ್ತೀವಿ. ಇಷ್ಟಾಗಿತ್ತು ಮ್ಯಾಚು. ಇನ್ನು ಆರಾಮಾಗಿ 4-0 ಮಾಡಬೇಕಿತ್ತು. ಈಗ 4-1 ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಟೀಮ್ ಇಂಡಿಯಾ. ಈಗ ಲಾಸ್ಟ್ ಇನ್ನು ನೆಕ್ಸ್ಟ್ T20 ಮ್ಯಾಚಸ್ಸಿಂದ ನಿಮಗೆ ಯಶಸ್ವಿ ಜೈಸ್ವಾಲು, ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ ಬರ್ತಾರೆ ಟೀಮಿಗೆ. ಸೊ ಅವಾಗ ಇನ್ನೂ ಸ್ಟ್ರಾಂಗ್ ಇರುತ್ತೆ ಟೀಮ್ ಇಂಡಿಯಾ, ನಿಮಗೆ ಗೊತ್ತು. ಇಷ್ಟಾಗಿತ್ತು ವೀಡಿಯೋ. ಇನ್ನೊಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ. ನಮ್ಮ ಬೆಸ್ಟ್ T20 ಪ್ಲೇಯಿಂಗ್ 11 ಇನ್ ವರ್ಲ್ಡ್ ಕಪ್ ಆಯ್ತಲ್ಲ, ಅದರೊಳಗೆ ಯಾರನ್ನ ಪಿಕ್ ಮಾಡಿಕೊಂಡು ಒಂದು ಪ್ಲೇಯಿಂಗ್ 11 ಮಾಡೋಣ ಅಂತ ಇದ್ದೀನಿ. ಆ ವಿಡಿಯೋ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ, ಇಷ್ಟಾಗಿತ್ತು ವಿಡಿಯೋ ಇಷ್ಟ ಆಗಿದೆ, ಗೊತ್ತು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.